ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ನ್ಯಾಯವಾದಿಗಳ ಸಂಘದ ಆಶ್ರಯದಲ್ಲಿ ಪಟ್ಟಣದಲ್ಲಿ ಶನಿವಾರ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಾಷ್ಟ್ರೀಯ ಲೋಕ ಅದಾಲತ್ ನ್ಯಾಯಾಲಯದ ಅಭೂತಪೂರ್ವ ಯಶಸ್ಸು ಕಂಡಿತು. ಸಾವಿರಾರು ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಿರುವುದಲ್ಲದೆ ವಿಚ್ಛೇದನ ಕೋರಿ ನ್ಯಾಯಾಲಯದ ಮೆಟ್ಟಿಲೇರಿದ 2 ಜೋಡಿ ದಂಪತಿ ಒಂದಾಗಿರುವುದು ವಿಶೇಷವಾಗಿತ್ತು. ಸರ್ ಒಂದು ಹಾಡು ಸರ್ ಹಾಡು ಒಂದು ಹಾಡು ಹೇಳಿ ಸರ್. ಹಿರಿಯ ದಿವಾಣಿ ನ್ಯಾಯಾಧೀಶರಾದ ಸುನೀಲ್ ಎಸ್ ತಳ್ವಾರ್ ಅವರ ಪ್ರಕರಣಗಳಲ್ಲಿ 270 ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಇದ್ದ 274 ಇತ್ಯರ್ಥಗೊಂಡವು. ದಾವೆ ಪೂರ್ವ 4758 ಪ್ರಕರಣಗಳು ರಾಜಿಯಾದವು. 3514 ದಿವಾಣಿ ನ್ಯಾಯಾಧೀಶರು ಹಾಗೂ ಸಮಿತಿ ಸದಸ್ಯ ಕಾರ್ಯದರ್ಶಿಗಳಾದ ಅಶ್ವಿನಿ ಚಂದ್ರಕಾಂತ್ ಅವರ ನೇತೃತ್ವದಲ್ಲಿ ಬಾಕಿ ಇದ್ದ 458 ಪ್ರಕರಣಗಳಲ್ಲಿ 439 ಪ್ರಕರಣಗಳು ಇತ್ಯರ್ಥಗೊಂಡವು. ದಾವೆ ಪೂರ್ವ 5198 ಪ್ರಕರಣಗಳಲ್ಲಿ 3938 ಪ್ರಕರಣಗಳು ರಾಜಿಯಾದವು. ಕೌಟುಂಬಿಕ ಕಲಹದಿಂದ ಬೇರ್ಪಟ್ಟು ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿದ್ದ 2 ದಂಪತಿ ನ್ಯಾಯಾಧೀಶರು ಹಾಗೂ ವಕೀಲರು ಸೇರಿ ಸಮಾಲೋಚನೆ ನಡೆಸಿ ಯಶಸ್ವಿಯಾದರು. ಮನವೊಲಿಕೆ ಮೂಲಕ ಪ್ರಸಾದ್ ದಂಪತಿಗಳು ಶಾಹೀನಾ ಮತ್ತು ರಾಜೇಸಾಬ್ ಖಾನಾಮೌಲಿ ದಂಪತಿ ಭಿನ್ನಾಭಿಪ್ರಾಯ ಮರೆತು ಹೂಮಾಲೆಯನ್ನ ಬದಲಿಸಿಕೊಳ್ಳುವ ಮೂಲಕ ಮತ್ತೆ ಒಂದಾಗಿ ಸಂಸಾರ ನಡೆಸಲು ಸಮ್ಮತಿಸಿದರು. ಒಳ್ಳೆಯ ಆರೋಗ್ಯ, ಒಳ್ಳೆಯ ಜೀವನವನ್ನು ಸಾಗಿಸಲು ನೆರವಾಗಲಿ, ಅವರು ಹಿಂದೆ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ನ್ಯಾಯವಾದಿಗಳಾದ ಕೆಎನ್ ಭಾರತಿ, ಎಸ್ವೈ ಹಂಚಿನಮನಿ, ಎಂ ಹಾರೋಗೇರಿ ಬಸವರಾಜ್ ಅವರು ಮಹತ್ತರ ಪಾತ್ರ ವಹಿಸಿದ್ದರು. ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯಾಧೀಶರು ಅಶ್ವಿನಿ ಚಂದ್ರಕಾಂತ್, ಲಲಿತಾ ಬಂಡಿವಡ್ಡರ್, ರಾಜಸಾಬಾ, ಶಾಹೀನಾ ಕಾನ್ವಾಲೆ, ಬಸವರಾಜ್ ಜೇಕನಕಟ್ಟಿ, ಕಾರ್ಯಕ್ರಮದಲ್ಲಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸರ್ವ ಸದಸ್ಯರು ಹಾಗೂ ಹಿರಿಯ ಕಿರಿಯ ನ್ಯಾಯವಾದಿಗಳು ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.